ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್. ಎಲ್ರು ಹೆಂಗದಿರಿ? ಎಲ್ರು ಆರಾಮದಿರಿ ಅಂತ ಅನ್ಕೊಂಡೇನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಇವತ್ತ ನಾವು ಹುಬ್ಳಿಗೆ ಹೊಂಟಿದ್ವಿ ನೋಡ್ರಿ. ನಿಮ್ಗೆ ತಮ್ಮನೇಲಿ ಟೈಟಲ್ ನೋಡಿದ್ರೆ ಗೊತ್ತಾಗಿರ್ಬೋದು ನಾವು ಇವತ್ತ ಎಲ್ಲಿ ಹೊಂಟಿವಿ ಅಂತಂದ. ಹಂಗ ನಿಮ್ ಜೊತೆನೂ ಶೇರ್ ಮಾಡ್ಕೊಂಡ್ರ ಅಂತ ಏನೇನ್ ಶಾಪಿಂಗ್ ಮಾಡ್ತೀವಿ, ಆಮೇಲೆ ಸಾರಿ ಯಾವ ಟೈಪ್ ನೋಡ್ತೀವಿ ಅಂತಂದು ನನಗೂ ಕ್ಯೂರಿಯಾಸಿಟಿ ಐತಿ. ಯಾಕಂದ್ರೆ ಹೋದ ವರ್ಷ ನೋಡಿದ್ದೆ, ಈ ವರ್ಷ ಯಾವ್ದಾರ ಕಲೆಕ್ಷನ್ ಅದ ಅಂತಂದು ನೋಡ್ಬೇಕಂತಂದ ಹಂಗ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬರ್ರಿ ಹೋಗೋಣ. ಇವತ್ತು ಯಾರ್ಯಾರು ಹೊಂಟಿಪ್ಪ ಅಂದ್ರೆ, ನಾನು ಅಮ್ಮು ಆಕ್ಚುಲಿ ರೆಡಿಯಾಗ ಅಕ್ಕಿ ಮತ್ತು ಅಮ್ಮ ಮತ್ತು ಅನುಷಾ ಆಲ್ರೆಡಿ ಮುಂದೆ ಹೋಗ್ಯಾಳ. ಅಕ್ಕಿ ಹಾಸ್ಪಿಟ್ಲ್ ಕೆಲಸ ಇತ್ತಂತಂದ ಈಗ ನಾನು ಅಮ್ಮ ಬಸ್ಸಿಗೆ ಹೋಗ್ತೀವಿ. ಅಲ್ಲಿಂದ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬರುವಾಗ ಕಾರ್ನಾಗ ಬರ್ತೀವಿ. ಬರ್ರಿ ಹಂಗಾರ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ಅನ್ಸ್ತೀನಿ ಶೇರ್ ಮಾಡ್ಕೋತಿ. ಚಲೋ. ನನ್ನ ಹಸ್ಬೆಂಡ್ ಇವತ್ತು ಸಂಡೇ ಕ್ರಿಕೆಟ್ ಆಡಕ್ಕೆ ಹೊಂಟ್ರು ನೋಡ್ರಿ. ಅಮ್ಮನೂ ರೆಡಿ ಆಗ್ಯಾಳ. ಅವರು ಮಮ್ಮಿ ಮನೆಗೆ ಡ್ರಾಪ್ ಮಾಡಿ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾರ. ಏನಂತ ಏನಾಗೈತಮ್ಮ? ಹಿಂಗೆ ರೆಡಿಗೆ ನೋಡ್ರಿ. ಹಂಗೆ ಕ್ಯಾಶುವಲ್ ವೇರ್ ಹಾಕಿನಿ, ಟೀ ಶರ್ಟ್ ಶಾರ್ಟ್ಸ್. ರೆಡಿ ಆಗ್ಯಾಳಮ್ಮ. ಲೇಟ್ ಆತನ? ಲೇಟ್ ಆತ. ಹೋಗೋಣ ಬಾ. ಮಮ್ಮಿನೂ ಹಿಂಗೆ ರೆಡಿ ಆಗ್ಯಾರ ನೋಡ್ರಿ. ಈಗ ಹೋಗ್ತೀವಿ. ಅಮ್ಮ ನಾನು ಅಮ್ಮ ಟ್ವಿನಿಂಗ್ ಒಂಚೂರು ಕಲರ್ ನಾನು ಹಾಕಿ ಸೇಮ್ ಹಾಕೊಂಡೇವಿ. ಅಮ್ಮ ಏನಂತಿ? ಹಾಯ್ ಮೇಡಮ್ ಫ್ರೆಂಡ್ಸ್ಗೆ. ಬರ್ರಿ ಹಂಗಾರ ಹೋಗುನು. ಇವತ್ತ ಡೇ ಹಿಂಗಿರತ್ತಂತಂದ ನೋಡುನು. ಹಾಯ್ ಮಾಡಿ. ಹಾಯ್ ಮಾಡಿ. ಬಿಡಮ್ಮ, ಹಂಗ ಮಾಡಬಾರ್ದು ನೋಡ್ರಿ. ಆನಿಗೆ ಹೆಂಗೆ ಕಾಡ್ಸಕ್ತ, ಆನಿ ಕಾಡ್ಸಾಕತ್ತಾನ. ಆಕೆ ಸಿಟ್ಟು ಬರಕತೈತಿ. ಕಂಪಾಸ್ ತಗೊಂಡ್ ಬಡ್ದು ಬಿಡ್ತಾಳಕಿ. ಮತ್ತ ಬಸ್ ಸ್ಟ್ಯಾಂಡಿಗೆ ಬಂದೆ ನೋಡ್ರಿ. ಬಸ್ ಬಂದಿಲ್ಲ. ನಾವು ನವಲ್ಗುಂದ್ ಬಸ್ ಸ್ಟ್ಯಾಂಡ್. ನಾವೀಗ ಹುಬ್ಳಿಗೆ ಬಂದ್ವಿ ನೋಡ್ರಿ. ಇಲ್ಲೇ ಕೇಶಾಪುರಕ್ಕೆ ಹೇಳ್ಕೊಂಡಿವಿ. ಕಾಂಚನ್ ಶಾಪ್ ಇಲ್ಲೇ ಐತಲ್ಲ, ಇಲ್ಲೇ ಹಂಗೆ ವಾಕೇಬಲ್ ಐತದ, ಭಾಳ ದೂರ ಏನಿಲ್ಲ. ಹಂಗೆ ನಡ್ಕೊತಾನೆ ಹೊಂಟಿದ್ವಿ. ಕ್ಲೈಮೇಟ್ ಅಂತೂ ಮಸ್ತ್ ಐತೆ ನೋಡ್ರಿ. ಇವತ್ತ ಮಳೆ ಬರುವಂಗೆ ಆಗೈತಿ, ಬಟ್ ಮಳೆ ಬರಬಾರ್ದು. ಇವತ್ತು ಸ್ವಲ್ಪ ಜಾಸ್ತಿ ಅಡ್ಡಾಡೋದೈತಿ. ಅದ್ರಾಗೂ ಅಮ್ಮ ಕರ್ಕೊಂಡು ಅಡ್ಡಾಡೋದು ಅಂದ್ರೆ ಒಂದು ದೊಡ್ಡ ಟಾಸ್ಕ್ ಇದ್ದಂಗನ. ನೋಡೋಣ ಇವತ್ತಿನ ಡೇ ಹೆಂಗಿರ್ತೈತಿ ನೋಡೋಣ. ಹಂಗೆ ಒಂಥರ ಅಡ್ವೆಂಚರಸ್ ಆಗಿರ್ತೈತೆ ಅಂತ ಅನ್ಕೊಂಡೇನಿ. ಅಕ್ಕಿ ಅಂತೂ ಈಗ ಒಂದು ಕಡೆ ನಿಂತಲ್ಲಿ ನಿಂದ್ರಂಗಿಲ್ಲ, ಕುಂತಲ್ಲಿ ಕುಂದ್ರಂಗಿಲ್ಲ. ಅವ್ರ ಡ್ಯಾಡಿ ಕಡೆ ಬಿಟ್ಟು ಬರ್ಬೇಕು ಅನ್ಕೊಂಡೆ, ಬಟ್ ಅವ್ರದ್ದು ಸ್ವಲ್ಪ ಇವತ್ತು ಮ್ಯಾಚ್ ಐತಿ ಇಂಪಾರ್ಟೆಂಟ್ ಅಂತಂದು ಹೋದ್ರೆ ಫೈನ್. ನೋಡೋಣ ಹೆಂಗಿರುತ್ತೆ ಇವತ್ತು. ಕಾಂಚನ್ ಶಾಪಿಗೆ ಬಂದ್ವಿ ನೋಡ್ರಿ. ಇಲ್ಲಿನೂ ಸೇಲ್ ನಡೆದೈತಿ. ಅಪ್ ಟು 40% ಆಫ್ ಅಂತಂದು ಐತಿ. ನೋಡೋಣ ಇಲ್ಲಿ ಯಾವ ಥರ ಕಲೆಕ್ಷನ್ ಅದ, ಯಾವ್ಯಾವ ಸೇಲ್ಗೆ ಅದಾವ ಸಾರಿ ಅಂತಂದ. ಇಲ್ಲೇ ಡ್ರೆಸ್ ಕಲೆಕ್ಷನ್ ಮಸ್ತ್ ಅದ ನೋಡ್ರಿ. ಇವಾಗ ಬಂದೀವಿ ನೋಡ್ರಿ. ಈಗ ಸ್ಯಾರಿ ನೋಡೋಣ. ಕಾಟನ್ಯಾಗ ನೋಡೋಣ ಅಂತ ಅಂದ್ಕೊಂಡೀವಿ. ಕಲೆಕ್ಷನ್ ಅಂತೂ ಚಲೋ ಅದಾವ. ಹೊಸ ಹೊಸ ಟೈಪ್ ಟ್ರೆಂಡಿಂಗ್ ಈಗೇನು ನಡೆಯತ್ತಾವ ಸ್ಯಾರಿನೂ ಅದಾವ. ನೋಡೋಣ ನೋಡ್ರಿ. ಸಿಲ್ವರ್ ಕಲರ್ ಎಷ್ಟು ಮಸ್ತ್ ಐತೆ ಸ್ಯಾರಿ. ಕಾಟನ್ನಾಗೆಲ್ಲ ತೋರ್ಸತ್ತಾರ. ಬಟ್ ಇದು ಚೆನ್ನಾಗೈತಲ್ಲಮ್ಮ.
ಅಮ್ಮ ಕಾಟನ್ ನೋಡತ್ತಾರ ನೋಡ್ರಿ, ಸಾಫ್ಟ್ ಕಾಟನ್ ನೋಡಕ್ಕೆ ಚಲೋ ಅನಿಸತ್ತವು. ಬಟ್ ಈ ಟೈಪ್ ನಾ ಆಲ್ರೆಡಿ ತೊಗೊಂಡೇನಿ, ಅದಕ್ಕೆ ಬೇಡ ಅಂತಂದು ಬಿಟ್ಟೇನಿ. ಈಗ ಅಮ್ಮ ಕಾಟನ್ ನೋಡತ್ತಾರ ನೋಡ್ರಿ. ನಾನು ಸಿಲ್ಕ್ನ್ಯಾಗ ನೋಡ್ಬೇಕಂತ ಅನ್ಕೊಂಡೇನಿ. ಇವ್ರು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ, ಅದಕ್ಕೆ ಕೇಳತ್ತಿದ್ರು ಅವರು ವಿಡಿಯೋ ಹಾಕತ್ತಿಲ್ಲಲ್ಲ ಅಂತಂದು. ಇವ್ರು ನನ್ನ ವಿಡಿಯೋನ ತೋರ್ಸಾಕತ್ತಾರ ನೋಡ್ರಿ. ಅಲ್ಲೇ ಅವ್ರಿಗೆ ಸಜೆಷನ್ ಮಾಡಕತ್ತಾರ, ಹಿಂಗೆ ವಿಡಿಯೋ ಮಾಡ್ತಾರೆ ಇವರು ಡೈಲಿ ವ್ಲಾಗ್, ಶಾಪಿಂಗ್ ವ್ಲಾಗ್ ಅಂತಂದು. ಇದಂತೂ ಮಸ್ತ್ ರಾಯಲ್ ಐತೆ ನೋಡ್ರಿ ಸೀರೆ, ರೆಡ್ ಕಲರ್. ಆಲ್ಮೋಸ್ಟ್ ನನ್ನ ಕಡೆ ಒಂದು ರೆಡ್ ಐತಿ ಈಗ ಆಲ್ರೆಡಿ. ಮತ್ತು ಇದ್ರೊಳಗೆ ಕಲರ್ಸ್ ಅದಾವನ್ರಿ, ತೋರಿಸ್ರಿ ಅನುಷಾ ಬಂದು ನೋಡ್ರಿ. ಹೆಂಗಿತ್ತು ಸಿಲ್ಕ್ 500 ನೋಡ್ರಿ, ಎಷ್ಟು ಮಸ್ತ್ ಅದಾವ ತೋರಿಸ್ರಿ. ಇದು 500 ನೋಡ್ರಿ. ಹಂಗೆ ಡೈಲಿ ವೇರ್, ಕ್ಯಾಶುವಲ್ ವೇರ್ ಎಲ್ಲ ಹಂಗೆ ಸಿಂಪಲ್ ಆಗಿ. ಇದೊಂದು ಸೆಲೆಕ್ಟ್ ಮಾಡ್ರಿ ಅಮ್ಮ, ಇದನ್ನು ನೋಡ್ತೀವಿ ಲಾಸ್ಟಿಗೆ ಮತ್ತೆ ಸೆಲೆಕ್ಟ್ ಮಾಡ್ತೀವಿ. ಈಗ ಸಿಲ್ಕ್ ಸೆಕ್ಷನಿಗೆ ಹೋಗೋಣ. ಈ ಸೇಲ್ ನೋಡ್ರಿ, ರಶ್ ಅಂತೂ ಐತಿ. ಎಲ್ಲಿಯೂ ಕಲೆಕ್ಷನ್ ಚಲೋ ಅದಾವ. ಕಾಟನ್ ಸೆಕ್ಷನ್ ಈ ಕಡೆ, ಸಿಲ್ಕ್ ಸೆಕ್ಷನ್ ನೋಡೋಣ. ನಂಗೆ ಯಾಕೋ ಸಿಲ್ಕ್ನಾಗ ನೋಡ್ಬೇಕು ಅನ್ಸೈತಿ, ನೋಡೋಣ. ಇದೊಂದು ಸ್ಯಾರಿ ಮಸ್ತ್ ಐತಿ ನೋಡ್ರಿ, ಇದು 2,500 ಬೀಳ್ತೈತಂತ. ನೋಡೋಣ ರೇಟ್ ಎಲ್ಲ ಆಮೇಲೆ ನೋಡೋಣ. ಈ ಸ್ವಲ್ಪ ತೋರಿಸ್ರಿ. ಇದು ಮಸ್ತ್ ಐತಿ, ಅದು ಚಲೋ ಇದೆ. ಗ್ರೀನ್ ಚಲೋ ಇದು ನೋಡಿಲ್ಲ, ಬ್ಲೌಸ್ ಅನೇ ಇದು ಡಾರ್ಕ್ ಆ್ಯಂಡ್ ಲೈಟ್ ಕಲರ್. ಚೆನ್ನಾಗಿತ್ತಲ್ಲ ಒಂಥರ. ಲಾಸ್ಟಿಗೆ ಇದು ಡಿಸೈನ್ ಮಾಡೈತೇನೋ, ಕ್ವಾಲಿಟಿನ ಚಲೋ. ಇದು ಗ್ರೀನ್ ನೋಡ್ರಿ, ಗ್ರೀನು ಅಷ್ಟು ಚಂದ ಐತಿ ಕಲರ್. ಇದು ಚಂದ. ಡಾರ್ಕ್ ಕಲರ್ ಬ್ಲೌಸ್ ಬರ್ತೈತಿ, ಲೈಟ್ ಕಲರ್ ಸ್ಯಾರಿ. ಬಟ್ ಮಸ್ತ್ ಐತಿ, ಇಷ್ಟ ಆತ. ಎಲ್ಲ ಪ್ಯೂರ್ ಸಿಲ್ಕ್ ನೋಡ್ರಿ. ಸ್ಯಾರಿ ಒಳಗೆ ಅಂದ್ರೆ ಪ್ಯಾಚ್ ವರ್ಕ್ ಬಂದೈತಿ. ಇದು ಚಂದ ಐತಿ, ಒಂಥರ ಡಿಫ್ರೆಂಟ್ ಐತಿ. ಬಟ್ ಹಂಗೆ ಸಿಲ್ಕ್ ಅಲ್ಲ, ಇದು ಕಾಟನ್. ಇದು ಕಾಟನ್ ಒಳಗೆ ಬಂದೈತಿ. ಬಟ್ ಡಿಫ್ರೆಂಟ್, ಉಟ್ಕೊಂಡಾಗ ಡಿಫ್ರೆಂಟ್ ಅನಿಸ್ತೈತಿ. ಇಲ್ಲ ಹಳೆ ಕಾಲದಾಗ ಕೌದಿ ಹೊಲಿತಿದ್ರಲ್ಲ, ಹಂಗ ಅನ್ಸದ. ಹೌದು, ಚಂದ ಆದ್ರೆ ಡಿಫ್ರೆಂಟ್ ಚಂದ ಐತಿ. ಇಲ್ಲಿ ನೋಡ್ರಿ, ಇಲ್ಲ ಎಷ್ಟು ಮಸ್ತ್ ಐತಿ. ಇದು ಕಲರ್ನು ಮಸ್ತ್ ಐತಿ. ನನಗಂತೂ ಹಂಗೆ ಅನ್ಸತೈತಿ, ಕೌದಿಗತ್ತೇನ. ಇದಿಷ್ಟ ಆತಂಗ, ಅದನ್ನ ತಗೋತೇನೆ. ಗ್ರೀನು ಚಂದ ಐತಿ, ಬಟ್ ನನ್ನ ಕಡೆ ಆಲ್ಮೋಸ್ಟ್ ಗ್ರೀನಿಶ್ ಅದಾವ. ಅಲ್ಲಿ ಹೋಗ, ಅಜ್ಜಿ ಕಡೆ ಹೋಗು. ನೋಡ ಮಮ್ಮಿಗೆ ಯಾವ್ದು ಇಷ್ಟ ಅಂತ ಮಮ್ಮ. ಇದು ಒಂಥರ ಡಿಫ್ರೆಂಟ್ ಆಗಿ ಅನ್ಸಾಗುತ್ತೆ. ಗ್ರೀನ್ ಒಂದು ನೋಡು. ಅಲ್ಲ ಬ್ಲೌಸ್ ನೋಡ್ರಿ, ಗ್ರೀನ್ ಚಲೋ ಅನ್ಸಾತೈತೆ, ಪಿಂಕ್ ಚಲೋ ಅನ್ಸಾತೈತೆ, ಕಮೆಂಟಲ್ಲಿ ಹೇಳ್ರಿ. ಹೌದು, ಗ್ರೀನ್ ಅಷ್ಟೇ. ಸಿಲ್ಕ್ ಒಳಗೆ ನೋಡತ್ತೀವಿ ನೋಡ್ರಿ. ಇನ್ನು ಚಲೋ ಏನಮ್ಮ ಚಲೋ ಐತನ. ಹಾಂ ತಗೊಳ್ಳೋಣ. ಇವಾಗ ಟೈಮ್ 2:30 ನೋಡ್ರಿ. ಹೊಟ್ಟೆನೂ ಹಸ್ತಿದ್ದ, ಅಮ್ಮನೂ ಹೊಟ್ಟೆ ಹಸ್ತಿತ್ತು. ಮಮ್ಮು ಅಂತ ಕೇಳಾಕತ್ತಿದ್ದ. ಅದಕ್ಕೆ ಇದು ಆ್ಯಕ್ಚುಲಿ ಕಂಚನ್ ಅಪೋಸಿಟ್ನ ಲೀಲಾವತಿ ಪ್ಯಾಲೇಸ್ ಆಗಿತ್ತು. ಇಲ್ಲೇ ಬಂದಿವಿ ಊಟಕ್ಕಂತಂದು. ಆ್ಯಂಬಿಯನ್ಸ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಮಸ್ತ್ ಮಾಡ್ರಿ ಹೋಟೆಲ್ ಅಂತಲೂ. ಡಿನ್ನರಿಗೆ ಆಗಲಿ ಲಂಚಿಗೆ ಆಗಲಿ ಅಂತ
ಬಾರಿ ಮಸ್ತ್ ಐತಿ. ಏ ಚಿನಿ ನಿಂಗೆ ಏನು ಬೇಕಮ್ಮ? ನಿಂಗೆ ಏನು ಬೇಕು? ದೋಸಾನ ಪರೋಟಾನ? ದೋಸಾ ಪರೋಟ ಬಿಸಿ ಅದ. ಆಟ ಆಡೋದ್ರಾಗ ಬಿಸಿ ಆಗ್ಬಿಟ್ಟಾಳ್ರಿ ಇಲ್ಲಿ. ನಾನು ಅಮ್ಮ ನಾರ್ತ್ ಇಂಡಿಯನ್ ತಾಲಿ ನೋಡ್ರಿ. ಅನುಷಾ ಅಲ್ಲೇ ಸ್ವಲ್ಪ ಮಾರ್ಕೆಟ್ನಾಗ ತಿಂದು ಬಂದಾಳಂತ. ಆಲೂ ಪರೋಟ ಹೇಳಕ್ಕಿ ಈಗ ಆಲೂ ಪರೋಟ ತಿನ್ನತ್ತ. ಸುಡಾದತ್ತನ ಹೆಂಗೈತಮ್ಮ? ಚೈತಾ ಹೆಂಗೈತೆ ಆಲೂ ಪರೋಟ? ಚೈತಾ ಗುಂಡ ಹೆಂಗ ಗುಂಡ ಗುಂಡು ಬಡೆ ಅದನ್ನ ಕುಡಿ, ಸೋಡಾ ಕುಡಿ. ಟಿಕ್ಕಿ ನೋಡಲಿ ಊಟ ಅಂತೂ ಆತ್ ನೋಡ್ರಿ. ಮಸ್ತ್ ಆತು ಊಟ ಲೀಲಾವತಿ ಪ್ಯಾಲೇಸ್ನಾಗ. ಇವಾಗ ಮತ್ತೆ ಗಂಗಾವತಿ ಶಾಪ್ ಕಡೆ ಹೊರಟಿವಿ. ಇಲ್ಲಿ ಮುಗಿತು ಈಗ ಅಲ್ಲಿ ಇಲ್ಲಿ ಒಂದೆರಡು ಸಾರಿ ತೊಗೊಂಡಿವಿ. ಭಾಳ ಏನಿಲ್ಲ, ಅಷ್ಟೇನು ಡಿಸ್ಕೌಂಟ್ ಅಂತ ಅವು ಇತ್ತು. ಬಟ್ ನಮ್ಗೆ ಎಷ್ಟು ಇದು ಇಷ್ಟ ಆಗಲಿಲ್ಲ. ಈಗ ಅಲ್ಲಿ ಹೋಗೋಣ, ಸ್ವಲ್ಪ ದೊಡ್ಡ ದೊಡ್ಡ ಸೀರೆ ನೋಡೋಣ. ಈಗ ಸಣ್ಣ ಪುಟ್ಟ ನೋಡಿದ್ವಿ. ಹೆಂಗೆ ಚಲೋ ಅನಿಸ್ತಾನಮ್ಮ? ಓಕೆ 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 ಓಕೆ. ಬಟ್ ಸೀರೆ ಅಂತೂ ಚಲೋ, ಡಿಸ್ಕೌಂಟ್ ಓಕೆ ಓಕೆ ಅನ್ನಿಸ್ತು. ಈಗ ಅಲ್ಲಿ ಹೋಗೋಣ, ಒಂದೆರಡು ಅಂಗಡಿ ಅನ್ಕೊಂಡೀವಿ. ಅಲ್ಲಿ ಹೋಗಿ ತೋರಿಸ್ತೀವಿ ಮತ್ತೆ ಯಾವ ಥರ ಸೀರೆ ತೋರ್ತೀವಿ ಅಂತಂದು. ಇವಾಗ ನಾವು ರುಚಿ ಸಿಲ್ಕಿಗೆ ಬಂದೀವಿ ನೋಡ್ರಿ. ಇಲ್ಲಿ ಕಲೆಕ್ಷನ್ ಚಲೋ ಅದಾವ. ಇಲ್ಲೊಂದು ಸ್ವಲ್ಪ ಇಲ್ಲಿ ಈ ಸೈಡ್ ಹೋದ್ರೆ ಗಂಗಾವತಿ, ಈ ಸೈಡ್ ಹೋದ್ರೆ ಗಂಗಾವತಿ ಶಾಪ್ ಬರ್ತಾವ. ಅಲ್ಲಿಂದನ ಈ ಸೈಡ್ ಬಂದ್ರೆ ಇಲ್ಲೇ ರುಚಿ ಐತಿ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರತ್ತ. ನೋಡೋಣ ಹೆಂಗೈತಿ. ಅದ್ರಾಗೂ ಇವತ್ತು ವೀಕೆಂಡ್ ಅಲ್ಲ, ಸ್ಯಾಟರ್ಡೇ ಇರೋದ್ರಿಂದ ಗದ್ಲಂತೂ ಐತಿ. ನೋಡೋಣ ಬರ್ರಿ ಹೆಂಗದಾವ ಸಾರೀಸ್ ಇಲ್ಲಿ ನೋಡೋಣ. ಲಾಸ್ಟ್ ಟೈಮು ಒಂದು 2 ಸಲ ಅಂತೂ ಇಲ್ಲಿ ಖರೀದಿ ಮಾಡೀನಿ. ಮಸ್ತ್ ಅದಾವ ಸಾರಿ ಅಂತೂ. ಇವತ್ತು ನೋಡೋಣ ಹೆಂಗದಾವು ಅಂತಂದು. ಇಲ್ಲಿ ನೋಡ್ರಿ ರುಚಿ ಸಿಲ್ಕ್ನ್ಯಾಗ ಗದ್ಲ ನೋಡ್ರಿ. ಇಲ್ಲೇ ಸೀರೆ ನೋಡ್ರಿ, ಸೀರೆಯ ಸಾಗರ ಅಂತ ನಾ ಹೇಳ್ಬೋದು. ಮಕ್ಕಳ ಸೀರೆ ಇದೇನಾ? ಅದ ಈಗ ನೀವು ಮನೆ ತೊಗೊಂಡ್ರೆ ಅದ್ರೊಳಗೆ ವೆರೈಟಿ ಇಲ್ಲ ಅಮ್ಮ ತೊಗೊಂಡಿದ್ದಾಯ್ತು ನನಗೆ. ಮಸ್ತ್ ಮಸ್ತ್ ಅದ ಕಲೆಕ್ಷನ್. ನೋಡೋಣ ಆದ್ರೆ ತಗೋತೀವಿ. ಗದ್ಲಂತೂ ಜಗ್ಗೈತಿ ನೋಡ್ರಿಲ್ಲ. ಸೀರೆ 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 ಎಲ್ಲ ಎಷ್ಟು ಗದ್ಲೈತಿ. ಇವ್ರಿಬ್ರು ನೋಡ್ರಿಲ್ಲ ಆ ಕಡೆ ನೋಡ್ರಿ. ಯಾರು ಒಟ್ಟು ಫ್ರೆಂಡ್ಸ್ ಸಿಕ್ಕ ಬಿಡ್ತಾರ ಅಮ್ಮಾಗ. ಈ ಕಡೆ ಬಾ. ಆಮೇಲೆ ತೋರ್ಸ. ಮಸ್ತ್ ಐತಿ ನೋಡ್ರಿ ಸಾರಿ. ನಂಗಂತೂ ನೋಡಿದ ಕೂಡಲೇ ಫಸ್ಟ್ ಇಷ್ಟ ಆಗ್ತಿದೆ. ಕಲರ್ನು ಮಸ್ತ್ ಐತಿ, ಡಿಫ್ರೆಂಟ್ ಐತಿ. ನೋಡೋಣ ಲಾಸ್ಟಿಗೆ ನೋಡೋಣ. ಒಂದು ಸ್ವಲ್ಪ ತೆಗೆದು ಇಟ್ಕೊಂಡಿವಿ. ಏನೋ ರಗಡ್ ವೆರೈಟಿ ಅದಾವೆ. ಎಲ್ಲಿ ಅಂತಾರೋ ನಮ್ಗೆ ಪೈತ್ನಿ ಒಳಗೆ ನೋಡ್ಬೇಕಂತ ಐತಿ ಈ ಸಲ. ಇದು ಮಸ್ತ್ ಐತಿ ನೋಡ್ರಿ. 4,000 ರೂಪಾಯಿ ಅಂತ ಡಿಸ್ಕೌಂಟ್ ಆಗಿ 4,000 ರೂಪಾಯಿ. ಇಲ್ಲಿ ಕಲರ್ಸ್ ಅದಾವು. ನಾವು ಇದ್ರಾಗ ಕೇಳತ್ತೀವಿ. ನೋಡೋಣ. ಸೀರೆ ಇಷ್ಟ ಆಗೈತೆ ನೋಡ್ರಿ. ವೈಟ್ ಕಲರ್ ಮಸ್ತ್ ಐತಿ, ಡಿಫ್ರೆಂಟ್ ಆಗೈತಿ. ಅದಕ್ಕೆ ಅದು ಒಂಥರ ಪ್ಯೂರ್ ನೋಡ್ರಿ. ಸಂಜೆ ಇಚ್ಛೆ ಐತೆ. ಇದಂತೂ ಫುಲ್ ಇಷ್ಟ ಆಗೈತೆ ನೋಡ್ರಿ ಸಾರಿ. ಮಸ್ತ್ ಗ್ರ್ಯಾಂಡ್ ಐತಿ. ನೆಕ್ಸ್ಟ್ ಮನ್ಯಾಗ ಒಂದು ದೊಡ್ಡ ಫಂಕ್ಷನ್ ಆಗೋದೈತಿ, ಅದ್ರ ಸಂಬಂಧ ಪ್ಲಾನ್ ಮಾಡಕತ್ತೀನಿ. ನೋಡೋಣ. ಇದಂತೂ ಇಷ್ಟ ಆಗತ್ತೆ ನನಗೆ. ನೋಡೋಣ ಈ ಚಂದ ಆಯ್ತು. ಏನು ಇದೊಂದು ಓಪನ್ ಮಾಡ್ರಿ.
ಏನು ನೋಡ್ರಿ 2 ಕಲರ್ ನೋಡೀನಿ. ಇದ್ರೊಳಗೆ ಇದು ಫುಲ್ ಗ್ರ್ಯಾಂಡ್ ಐತಿ. ಈ ಚೆಂದ ಐತನ, ಇದು ಮಸ್ತ್ ಐತಿ ನೋಡ್ರಿ ಸೀರೆ. ಫುಲ್ ರಾಯಲ್ ಐತಿದೆ ಅಂತನು, ನಂಗಂತೂ ಫುಲ್ ಇಷ್ಟ ಆಗತ್ತಿದೆ. ಸೀರೆ ಒಳಗೆ ಗಾಮಡಿ ಬಿಟ್ಟಿವಿ. ಜನ ಜನ ಜಾತ್ರೆ. ಸಬ್ಸ್ಕ್ರೈಬರ್ಸ್ ಸಿಕ್ಕಾರ ನೋಡ್ರಿ, ನಾನು ಫಾಲೋ ಮಾಡ್ತಾನಂತ. ಅಲ್ಲಿ ಅದ ರುಚಿ ಸಿಲ್ಕ್ ಒಳಗೆ ಕೆಲಸ ಮಾಡ್ತಾನವ. ಇಲ್ಲಿ ಬಾ ಓಡಿ ಬಂದು ಮಾತಾಡ್ಸಕ್ ಬಂದಾನ, ನಿಮ್ಮ ಚಾನೆಲ್ನ ಫಾಲೋ ಮಾಡ್ತೀನಿ ಅಂತಂದು ಹೇಳಕತ್ತಾನವ. ಸ್ವಲ್ಪ ಶಾಪಿಂಗ್ ಮುಗೀತು ನೋಡ್ರಿ. ಇವಾಗ ಒಂಚೂರು ಸ್ನ್ಯಾಕ್ಸ್ ತಿನ್ಬೇಕಂತಂದು ಬಂದೀವಿ. ಇಲ್ಲೇ ಸಂಗಮ ಪ್ರೀತಿ ಸಿಲ್ಕ್ ಏನೈತಲ್ಲ ಇದ ಲೈನ್ಯಾಗ ಒಂದು ಗಿರ್ಮಿಟ್ ಶಾಪ್ ಐತಿ. ಇಲ್ಲೇ ಬಂದು ನಾವು ಗಿರ್ಮಿಟ್ ಆರ್ಡರ್ ಮಾಡೀವಿ, ತಿನ್ನಾಕತ್ತೀವಿ. ಆ್ಯಕ್ಚುಲಿ ಹೊಟ್ಟೆ ಎಸಿತ್ತು ಲೈಟಾಗಿ. ಅಮ್ಮ ಹೊಟ್ಟೆ ಎಸಿತನ ನೋಡ್ರಿ, ಮಸ್ತ್ ಇತ್ತು ಗಿರ್ಮಿಟ್ ಅಂತೂ. ಟೇಸ್ಟ್ ಚಲೋ ಐತಿ. ಎಲ್ಲರೂ ತಿನ್ನತ್ತಾರ, ನಾನು ತಿಂತೀನಿ ಈಗ. ಡ್ರೆಸ್ ನೋಡಕ್ಕೆ ಬಂದ್ವಿ ನೋಡ್ರಿ. ಇಲ್ಲೇ ರೋಡ್ ಸೈಡ್ ದುರ್ಗದ ಬೈಲ್ ಕಡೆ ಮ್ಯಾಟ್ ನೋಡಕತ್ತಿದ್ವಿ ನೋಡ್ರಿ. ಯಾಕೆ ನೋಡ್ರಿ ಇಲ್ಲಿ ಹೆಂಗೆ ಕೊಡ್ತಾಳೆ ಮ್ಯಾಟ್ ಮೇಲೆ. ಎಷ್ಟಿದಕ್ಕ? 150 ರೂಪಾಯಿ ಅಂತ ನೋಡ್ರಿ. ಚಂದ ಐತ ಆದ್ರೆ. ಪವನ್ ಕರೆಕ್ಟ್ ಬಂದ ನೋಡ್ರಿ. ಈಗ ನಾವು ಶಾಪಿಂಗ್ ಎಲ್ಲ ಮುಗಿಸಿದ್ವಿ, ಫುಲ್ ಸುತ್ತಾಗೈತಿ. ಲಾಸ್ಟಿಗೆ ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಒಂದಿಷ್ಟು ಡ್ರೆಸ್ ಅದು ತೊಗೊಂಡೆ ನಾನು. ಇವಾಗ ಕರೆಕ್ಟ್ ಬಂದಾನ. ಇದು ಇಲ್ಲಿ ದೇಸಿ ತಡ್ಕ ಒಳಗೆ ಊಟ ಮಾಡಕತ್ತೀವಿ. ಊಟ ಮಾಡಿಕೊಂಡು ಸೀದಾ ಊರ ಕಡೆ ಹೋಗ್ತೀವಿ. ಫುಲ್ ಸಿಕ್ಕಾಪಟ್ಟೆ ಸುಸ್ತಾಗೈತಿ ಇವತ್ತು. ಮಸ್ತ್ ರೆಸ್ಟ್ ಮಾಡೋಣ. ಹೆಂಗಿತ್ತಮ್ಮ ಇವತ್ತು ಶಾಪಿಂಗ್? ಸೂಪರ್. ಹೆಂಗಿತ್ತು? ಕಂಗಾಲಾಗ್ಯಾಳ್ರಿ ಇವತ್ತು.